ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮತ್ರ ಇವತ್ತು ಅಂದ್ರೆ ಜಾಗತಿಕ ಮಟ್ಟದಿಂದ ಹಿಡಿದು ನಮ್ಮ ರಾಜ್ಯದ ಸಣ್ಣ ಸಣ್ಣ ವಿಷಯಗಳವರೆಗೂ ಹಲವು ಮೂಲಗಳಿಂದ ಮಾಹಿತಿ ಇದೆ. ಹೌದು. ಒಂದು ಕಡೆ ನೋಡಿ, ಇರಾನ್ ಇಸ್ರಾಯೇಲ್ ಕದನ ವಿರಾಮದ ಮಾತುಗಳು ಕೇಳಿ ಬರ್ತಿದ್ರು. ಅಮೆರಿಕಾದ ವಾಯುನೆಲೆ ಮೇಲೆ ಇರಾನ್ ದಾಳಿ ಮಾಡಿದೆ ಅಂತ ಸುದ್ದಿ. ಇನ್ನೊಂದು ಕಡೆ ನಮ್ಮ ಕರ್ನಾಟಕದಲ್ಲೇ ರಾಜಕೀಯ, ಆಡಳಿತ, ಪ್ರತಿಭಟನೆಗಳು, ಹೀಗೆ ತುಂಬಾ ವಿಷಯಗಳಿವೆ. ಇವತ್ತು ಇದೆಲ್ಲದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಜಾಗತಿಕವಾಗಿ ಏನಾಗ್ತಿದೆ, ಸ್ಥಳೀಯವಾಗಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಮೊದಲು ಮಧ್ಯಪ್ರಾಚ್ಯದ ವಿಷಯ ತಗೊಳ್ಳೋಣ. ಅಲ್ಲಿ ಪರಿಸ್ಥಿತಿ ಇನ್ನೂ ಬೂದಿ ಮುಚ್ಚಿದ ಕೆಂಡದಾಗಿದೆ. ಖಂಡಿತ. ಇರಾನ್ ಇಸ್ರಾಯೇಲ್ ಕದನ ವಿರಾಮದ ಮಾತುಕತೆ ನಡುವೆ ಇರಾನ್ ಒಂದು ಆಪರೇಷನ್ ಬಶೀರ್ ಅಲ್ ಫತಾಹ್ ಅಂತ ಶುರು ಮಾಡಿದೆ. ಅಂದ್ರೆ ವಿಜಯದ ಸುವಾರ್ತೆ ಅಂತೆ. ಹೌದು. ಕತಾರ್ನ ದೋಹಾದಲ್ಲಿ ಅಲ್ ಉದೈದ್ ಅಂತ ಇದೆಯಲ್ಲ, ಅಮೆರಿಕನ್ ವಾಯುನೆಲೆ, ಅದರ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಹೌದು, ಅದರ ಬಗ್ಗೆನೇ ಈಗ ಚರ್ಚೆ ನಡೀತಿರೋದು. ಕತಾರ್ ಹೇಳ್ತಿದೆ 19 ಕ್ಷಿಪಣಿಗಳು ಅಂತ, ಆದ್ರೆ ಅಮೆರಿಕ ಬರೀ 14 ಅಂತಿದೆ. ಯಾಕೀ ವ್ಯತ್ಯಾಸ, ಏನಿದು? ನೋಡಿ, ಈ ಸಂಖ್ಯೆಗಳ ವ್ಯತ್ಯಾಸನೇ ಒಂದು ಕುತೂಹಲಕಾರಿ ವಿಷಯ. ಇದೊಂದು ರೀತಿ ಮಾಹಿತಿ ಯುದ್ಧದ ತರ ಕಾಣ್ತಿದೆ. ಇರಾನ್ ತನ್ನ ದಾಳಿ ಯಶಸ್ವಿ ಅಂತ ತೋರ್ಸ್ಕೊಳ್ಳೋಕೆ ಪ್ರಯತ್ನಿಸುತ್ತೆ, ತಮ್ಮ ಶಕ್ತಿ ಪ್ರದರ್ಶನಕ್ಕೆ. ಹೌದು. ಅದೇ ಸಮಯದಲ್ಲಿ ಕತಾರ್, ಅಮೆರಿಕ ತಮ್ಮ ರಕ್ಷಣಾ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ, ನಾವು ತಡೆದಿದ್ದಿವೆ ಅಂತ ಹೇಳ್ಕೊಳ್ಳೋಕೆ ನೋಡ್ತಾರೆ. ಇರಾನಿನ ನಾಯಕ ಖಮೇನಿ ಹೇಳಿದ್ದಾರೆ, ನಾವು ಯಾರ ದೌರ್ಜನ್ಯಕ್ಕೂ ಮಣಿಯಲ್ಲ ಅಂತ. ಅದು ಅವರ ನಿಲುವನ್ನು ಸ್ಪಷ್ಟಪಡಿಸುತ್ತೆ. ಹೌದು. ಇದಕ್ಕೆ ಅಮೆರಿಕದ ಪ್ರತಿಕ್ರಿಯೆನೂ ಗಂಭೀರವಾಗಿ ಇದೆಯಲ್ವಾ? ಖಂಡಿತ. ಅಧ್ಯಕ್ಷ ಟ್ರಂಪ್ ಒಂದು ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಇಸ್ರೇಲ್ ಜೊತೆ ಸೇರಿ ಏನಾದ್ರೂ ಜಂಟಿ ಕಾರ್ಯಾಚರಣೆ ಮಾಡ್ಬೇಕಾ ಅಂತ ಚರ್ಚೆ ಮಾಡಿದ್ದಾರೆ. ಸೌದಿ ಅರೇಬಿಯಾ, ಯುಎಇ ಕೂಡ ಇರಾನ್ ದಾಳಿಯನ್ನು ಖಂಡಿಸಿವೆ. ಇದು ಗಮನಿಸಬೇಕಾದ ಅಂಶ. ಇದರ ಎಫೆಕ್ಟ್ ನಮ್ಮ ಜನರ ಮೇಲೂ ಆಗಿದೆ ಅಂತ ಕೇಳಬಂತಲ್ಲ? ಹೌದು, ಆಗಿದೆ. ಕತಾರ್ನಲ್ಲಿ ನಮ್ಮ ರಾಯಭಾರ ಕಚೇರಿ ಇದೆಯಲ್ಲ, ಅವರು ಅಲ್ಲಿಯೋ ಭಾರತೀಯರಿಗೆಲ್ಲ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ. ಏರ್ ಇಂಡಿಯಾ ಕೂಡ ಕತಾರ್ಗೆ ಹೋಗೋ ವಿಮಾನಗಳನ್ನ ಸದ್ಯಕ್ಕೆ ನಿಲ್ಸಿದೆ. ಅಂದ್ರೆ ಇದು ಕೇವಲ ಎರಡು ದೇಶಗಳ ನಡುವಿನ ಜಗಳ ಅಲ್ಲ, ಇದರ ಪರಿಣಾಮ ಎಲ್ಲೆಲ್ಲಿಗೋ ತಟ್ಟುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಕರೆಕ್ಟ್. ಇದು ಪ್ರತೀಕಾರದ ಕ್ರಮ ಇರಬಹುದು, ಆದರೆ ಇದರ ರಾಜತಾಂತ್ರಿಕ, ಆರ್ಥಿಕ ಪರಿಣಾಮಗಳು ಇನ್ನು ಸ್ವಲ್ಪ ದಿನ ಇರುತ್ತೆ ಅಂತ ಅನ್ಸುತ್ತೆ. ಸರಿ, ಜಾಗತಿಕ ಮಟ್ಟದಲ್ಲಿ ಇಷ್ಟೆಲ್ಲ ನಡೀತಿರುವಾಗ ಸ್ವಲ್ಪ ನಮ್ಮ ರಾಜ್ಯದ ಕಡೆ ನೋಡೋಣ. ಇಲ್ಲೂ ಕೆಲವು ಮುಖ್ಯ ಬೆಳವಣಿಗೆಗಳಾಗಿವೆ. ಹೌದು. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿಯವರ ಕಾರ್ಯವೈಖರಿ ಬಗ್ಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಹೌದು. ಅವರು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದನ್ನ ಖಂಡಿಸಿದ್ದಾರೆ. ಅದರ ಜೊತೆಗೆ ಹಿಂದೆ ಆಪರೇಷನ್ ಸಿಂಧೂರ ಆದಾಗ ಪ್ರಧಾನಿ ಸರ್ವಪಕ್ಷ ಸಭೆಗೆ ಬಂದಿರಲಿಲ್ಲ, ಅದು ಅವರ ಅಹಂಕಾರ ಅಂತ ಹೇಳಿದ್ದಾರೆ. ಓಕೆ, ಇದು ರಾಜಕೀಯ ವಿರೋಧ ಪಕ್ಷನ ಮಾತು. ಆದ್ರೆ ಆಡಳಿತ ಪಕ್ಷದಲ್ಲೇ ಕೆಲವು ಅಸಮಾಧಾನದ ಧ್ವನಿಗಳು ಕೇಳಿಬರ್ತಿವೆಲ್ಲ. ಹೌದು. ಮೊಳಕಾಲ್ಮೂರು ಶಾಸಕ ಎನ್.ವೈ. ಗೋಪಾಲ್ ಕೃಷ್ಣ ಅವರು ತಮ್ಮ ಕ್ಷೇತ್ರದ ಸಣ್ಣ ಚರಂಡಿ, ರಸ್ತೆ ಕೆಲಸಗಳನ್ನು ಮಾಡಿಸೋಕೆ ಆಗ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ವಂತ ಪಕ್ಷದ ಸರ್ಕಾರದ ವಿರುದ್ಧವೇ. ಅಂದ್ರೆ ಇದು ಕೇವಲ ರಾಜಕೀಯ ಹೇಳಿಕೆಗಳೆಲ್ಲ, ನಿಜವಾದ ಆಡಳಿತಾತ್ಮಕ ಸಮಸ್ಯೆಗಳು ಮುನ್ನೆಲೆಗೆ ಬರ್ತಿವೆ ಅಂತ ಕಾಣುತ್ತೆ. ಹೌದು, ಖಚಿತಲಾಗಿ. ಸಣಗಿ ತಾಲೂಕಿನಲ್ಲಿ ಮನೆ ಹಂಚಿಕೆ ವಿಚಾರದಲ್ಲಿ ಲಂಚ ಪಡೆದಿದ್ದಾರೆ ಅನ್ನೋ ಒಂದು ಆಡಿಯೋ ವೈರಲ್ ಆಗಿದೆಯಲ್ಲ. ಓ ಹೌದಾ? ಅದು ಅಲ್ಲಿನ ಶಾಸಕ ಬಿ.ಆರ್. ಪಾಟೀಲ್ ಅವರ ಭ್ರಷ್ಟಾಚಾರದ ಆರೋಪಗಳಿಗೆ ಇನ್ನಷ್ಟು ಪುಷ್ಟಿ ಕೊಟ್ಟ ಹಾಗಾಗಿದೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ ಅಂತ ಸಚಿವ ಎಂ.ಸಿ. ಸುಧಾಕರ್ ಹೇಳಿದ್ದಾರೆ. ನೋಡ್ಬೇಕೇನಾಗತ್ತೆ ಅಂತ. ಇದೆಲ್ಲ ಸ್ಥಳೀಯ ಮಟ್ಟದಲ್ಲಿ ಪಾರದರ್ಶಕತೆ, ಭ್ರಷ್ಟಾಚಾರದ ಸಮಸ್ಯೆಗಳು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ತೋರಿಸುತ್ತೆ. ಇದರ ಜೊತೆಗೆ ಬೇರೆ ಬೇಡಿಕೆಗಳು ಇವೆ. ಹೌದು. ವಿಜಯಪುರದಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಮಾಡಿದೆ ಅಂತ ವರದಿಯಾಗಿದೆ. ಹೌದು, ಸಾಮಾಜಿಕ ನ್ಯಾಯದ ಕೂಗು. ಅದು ಚಿತ್ರದುರ್ಗದಲ್ಲಿ ನಡೆದ ಘಟನೆ ಬಗ್ಗೆ ಏನ್ ಹೇಳ್ತೀರಿ? ಕೆರೆ ಒತ್ತುವರಿ ತೆರವು ಮಾಡುವಾಗ ಅಡಿಕೆ ಸಸಿಗಳನ್ನ ಹಾಳು ಮಾಡಿದ್ದಕ್ಕೆ ರೈತರು ಪ್ರತಿಭಟನೆ ಮಾಡಿದ್ದು, ತಹಸೀಲ್ದಾರರ ಗಾಡಿ ತಡೆದು ಅಧಿಕಾರಿಯ ಜೊತೆ ವಾಗ್ವಾದ. ಹೌದು, ಇದು ಸ್ವಲ್ಪ ಸೂಕ್ಷ್ಮವಾದ ವಿಷಯ. ಒತ್ತುವರಿ ತೆರವು ಮಾಡೋದು ಕಾನೂನು ಪ್ರಕಾರ ಸರಿ ಇರಬಹುದು, ಆದ್ರೆ ಅದನ್ನ ಹೇಗ್ ಮಾಡ್ತಾರೆ, ಅದರಿಂದ ತೊಂದರೆಗೊಳಗಾಗೋ ಜನರು ಪರಿಸ್ಥಿತಿ ಏನು ಅನ್ನೋದನ್ನ ಯೋಚಿಸ್ಬೇಕು. ಹೌದು, ಅದು ಮುಖ್ಯ. ರೈತರು ಪ್ರತಿಭಟಿಸಿದ ರೀತಿ ಸರಿನಾ ತಪ್ಪಾ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಅದು ಅವರ ಹತಾಶೆ ಮತ್ತೆ ಆಡಳಿತದ ಮೇಲಿನ ಒಂದು ನಂಬಿಕೆಯ ಕೊರತೆಯನ್ನು ತೋರಿಸ್ತಾ ಇಲ್ವಾ? ನಿಜ. ಇದನ್ನ ಸ್ಥಳೀಯ ಆಡಳಿತದ ಸವಾಲುಗಳನ್ನ ತೋರಿಸುತ್ತೆ. ಖಂಡಿತ. ಜನರ ಅಸಮಾಧಾನವನ್ನು ಪ್ರತಿಬಿಂಬಿಸುತ್ತೆ. ಇದರ ಮಧ್ಯ ಅಡವಿಸಿದ್ದೇಶ್ವರ ಮಠದ ಸ್ವಾಮೀಜಿ ತಮ್ಮ ಮೇಲಿನ ಆರೋಪಗಳನ್ನ ನಿರಾಕರಿಸಿದ್ದಾರೆ. ಹೌದು, ಆ ವಿಷಯವೂ ಚರ್ಚೆಯಲ್ಲಿದೆ.
ಒಂದು ಸ್ವಲ್ಪ ಸಮಾಧಾನದ ಸುದ್ದಿ ಅಂದ್ರೆ KRS ಡ್ಯಾಮ್ ತುಂಬೋಕೆ ಇನ್ನು 4 ಅಡಿ ಬಾಕಿ ಇದೆಯಂತೆ ಮುಂಗಾರು ಮಳೆಯಿಂದಾಗಿ. ಅದು ಸ್ವಲ್ಪ ಒಳ್ಳೆ ಸುದ್ದಿ. ಹಾಗಾದ್ರೆ ಇವತ್ತಿನ ಚರ್ಚೆಯಿಂದ ನಾವೇನು ತಿಳಿದುಕೊಳ್ಬೋದು? ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆನ್ಷನ್, ಕ್ಷಿಪಣಿ ದಾಳಿ, ಮಾತುಕತೆಗಳು. ಇನ್ನೊಂದು ಕಡೆ ನಮ್ಮ ರಾಜ್ಯದಲ್ಲಿ ರಾಜಕೀಯ ಚರ್ಚೆ, ಆಡಳಿತದ ಸಮಸ್ಯೆಗಳು, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ, ರೈತರ ಸಂಕಷ್ಟ, ಹೀಗೆ ಹಲವು ವಿಷಯಗಳು ಒಂದೇ ಸಮಯದಲ್ಲಿ ನಡೀತಿವೆ. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಮೂಡುತ್ತೆ ಅಂತ ನನ್ಗನ್ಸುತ್ತೆ. ಏನು? ಜಾಗತಿಕ ಮಟ್ಟದಲ್ಲಿ ಇಷ್ಟೆಲ್ಲ ದೊಡ್ಡ ವಿಷಯಗಳು ನಡೀತಿರುವಾಗ ನಮ್ಮ ಗಮನವೆಲ್ಲ ಅದರ ಕಡೆ ಹೋಗುತ್ತಾ? ಹಾಗಾದಾಗ ನಮ್ಮದೇ ಊರಿನ, ನಮ್ಮ ಜನರ ದೈನಂದಿನ ಬದುಕಿಗೆ ಸಂಬಂಧಿಸಿದ ಈ ಸ್ಥಳೀಯ ಸಮಸ್ಯೆಗಳು, ಆಡಳಿತದ ಸವಾಲುಗಳು ಸ್ವಲ್ಪ ಹಿಂದೆ ಸರಿದು ಬಿಡ್ತವ್ಯಾ? ಒಳ್ಳೆ ಪಾಯಿಂಟ್. ಅಥವಾ ಈ ಎರಡು ಪ್ರಪಂಚಗಳು, ಗ್ಲೋಬಲ್ ಮತ್ತೆ ಲೋಕಲ್, ಬಹುತೇಕ ತಮ್ಮ ಪಾಡಿಗೆ ತಾವು ಬೇರೆ ಬೇರೆಯಾಗಿಯೇ ಸಾಕ್ತವ್ಯಾ? ಈ ಎರಡರ ನಡುವೆ ಏನಾದ್ರೂ ಸಂಬಂಧ ಇದೆಯಾ? ಅಥವಾ ಒಂದರ ಪ್ರಭಾವ ಇನ್ನೊಂದರ ಮೇಲೆ ಇದೆಯಾ? ಇದ್ರ ಬಗ್ಗೆ ಯೋಚನೆ ಮಾಡೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಬಹುಶಃ ಇದು ನಮ್ಮ ಕೇಳುಗರು ಕೂಡ ಸ್ವಲ್ಪ ಯೋಚಿಸಬೇಕಾದ ವಿಷಯವೇ.